ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಗುರುವಾರ ಫೆಬ್ರವರಿ 20ನೇ ತಾರೀಕು. ನಾನು ವೆಯ್ಟ್ ಲಾಸ್ ಚಾಲೆಂಜ್ ಶುರು ಮಾಡಿ ಇವತ್ತಿಗೆ 21 ದಿನ ಆಗಿದೆ. ಸೊ ಆಲ್ರೆಡಿ ನಿಮಗೆ ಟೈಟಲ್ ಥಂಬ್ನೇಲ್ ಎಲ್ಲ ಗೊತ್ತಾಗಿದೆ ಏನಕ್ಕಪ್ಪ ಇವರು ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂದರೆ ಡಯಟ್ ಚಾಲೆಂಜ್ ಬಗ್ಗೆ, ಹಾಗೆ ಎಷ್ಟು kg ಸಣ್ಣ ಆಗಿದ್ದಾರೆ ಅಂತ ನಿಮಗೆ ಕಳವಳ ಇದ್ದೇ ಇರುತ್ತೆ. ಕೊನೆಯ ತನಕ ವೀಡಿಯೋ ನೋಡಿ, ಮಿಸ್ ಮಾಡಬೇಡಿ. ನಾನು ಏನಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ, ಎಷ್ಟು kg ಆಗಿದ್ದೀನಿ, ಹಾಗೆ ಈ ಹುಷಾರು ತಪ್ಪಿದ್ದು 2 ದಿನ ಯಾವ ರೀತಿ ನನ್ನ ವೆಯ್ಟನ್ನು ಮೇಂಟೈನ್ ಮಾಡಲಿಲ್ಲ, ಎಲ್ಲ ತಿಂದೆ ಬಟ್ ಆದರೂ ಯಾವ ರೀತಿ ಮೇಂಟೈನ್ ಆಗಿದೆ ಏನು ಅಂತ ಪೂರ್ತಿ ವಿವರಣೆ ಕೊಡ್ತೀನಿ. ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಎಲ್ಲದಕ್ಕೂ ಉತ್ತರ ಕೊನೆಯಲ್ಲಿ ಸಿಕ್ಕೇ ಸಿಗತ್ತೆ. ಹುಷಾರು ತಪ್ಪಿಟ್ರೆ ಹೆಂಗೆ ಅಂದರೆ ಮಾಮೂಲಿನೇ ತಿನ್ನೋಕ್ಕಾಗೋದಿಲ್ಲ. ಈ ಥರ ಗೊಜ್ಜು, ಆ ಥರ ಅನ್ನ, ಈ ಥರ ಸ್ವಲ್ಪ ತಿನ್ನಬಹುದು. ಬಾಯಿಯೆಲ್ಲ ಕಹಿ ಕಹಿ ಇರುತ್ತಲ್ವ, ತಿನ್ನೋಕ್ಕಾಗಲ್ಲ. ಜ್ವರ ಬಂದಿರೋ ಟೈಮಲ್ಲಿ ಅದು ಮಾಡಿಕೊಟ್ರೆ ತಿನ್ಕೊಬಿಡ್ತೀವಿ, ಇದು ಮಾಡಿಕೊಟ್ರೆ ಏನೂ ತಿನ್ನೋಕ್ಕಾಗೋದಿಲ್ಲ. ನಮಗೆ ನಾವೇ ಮಾಡ್ಕೊಂಡು ತಿನ್ಬೇಕಂದ್ರೆ ಇದ್ದಿದ್ದು ಒಂಥರ ಹಿಂಸೆ ಆಯ್ತಾ ಇರುತ್ತೆ. ಆದರೂ ಮಾತ್ರೆ ತಗೊಂಡು ಹುಷಾರಾಗಬೇಕಲ್ವ ಬೇಗ, ಆದ್ದರಿಂದ ಏನೋ ಒಂದು ತಿನ್ನಬೇಕು ಅನ್ನೋಕ್ಕೋಸ್ಕರ ತಿನ್ನೋದು ಮಲಗೋದು ಅಷ್ಟೇ ನನ್ನ ಕೆಲಸ ಆಗಿದೆ 2 ದಿನದಿಂದ. ಸೊ ನೀವು ಬೆಳಗ್ಗೆ ನೋಡಿದ ರೀತಿ ಇಡ್ಲಿ ತಿಂದೆ ತಿಂಡಿಗೋಸ್ಕರ. ಹಾಗೆ ಮಧ್ಯಾಹ್ನ ಬಂದು ಸ್ವಲ್ಪ ರೈಸು ಹಾಗೆ ದೊಡ್ಡಪತ್ರೆ ಗೊಜ್ಜು ತಿಂದಿದ್ದೀನಿ. ಹಾಗೆ ಆಸ್ಪತ್ರೆಗೆ ಹೋಗಿದ್ದು, ಇಂಜೆಕ್ಷನ್ ಹಾಕ್ಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಬಂದು ಬರಬೇಕಿದ್ರೆ ಬ್ರೆಡ್ ತಗೊಬರೋಣ ಅಂತ ಅಂದ್ಬಿಟ್ಟು ತೊಗೊಬಂದು. ಏನೇ ಮಾಡಿಕೊಟ್ಟು ತಿನ್ನೋಕ್ಕಾಗಲ್ಲ ಅಲ್ವಾ. ಬ್ರೆಡ್ ಆದರೆ ಸ್ವಲ್ಪ ಹೊಟ್ಟೆ ಹಸ್ದಾಗ ರೋಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ. ತುಂಬ ದಿನ ಆಗಿತ್ತು. ಈಗ ನೀವೇನೇ ಹೇಳಿ, ತುಂಬ ದಿನದಿಂದ ಬಿಟ್ಟಿರುವ ಕಾಫಿ ಆಗಲಿ, ಬ್ರೆಡ್ ಆಗಲಿ, ರೈಸ್ ಐಟಮ್ ಆಗಲಿ ತಿನ್ನೋದಕ್ಕೆ ಬೇಜಾರಾಗತ್ತೆ. ಆದರೂ ಏನು ಮಾಡೋದು, ಸ್ವಲ್ಪ ಸುಸ್ತು ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಅದೇ ರೀತಿ ತಿರ್ಗಾ ರಾತ್ರಿ ಊಟಕ್ಕೆ ಒಂದು ಸ್ವಲ್ಪ ಮುದ್ದೆ ನುಂಗೋಣ ಅಂದರೆ ಬಾಯಿ ಕೈ ಇತ್ತಲ್ವ, ಅಗಿಯ ಪದಾರ್ಥ ಆದರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮುದ್ದೆ ಮಾಡಿಕೊಂಡು ಉಪ್ಪು ಸಾಂಬಾರು ಮಾಡ್ಕೊಂಡಿದ್ದೆ ಬಿಸಿ ಬಿಸಿಯಾಗಿ. ಹಾಗೆ ರೈಸು ಕಾಳು ಎಲ್ಲ ಮಾಡಿಕೊಂಡು ಮಾತ್ರೆ ನುಂಗ್ಕೊಂಡೆ. ಇಷ್ಟರಲ್ಲಿ 8:30 ಕರೆಕ್ಟಾಗಿ ಆಯಿತು. ನಾನು ಶುಕ್ರವಾರದ ವೀಡಿಯೋನು ಸ್ವಲ್ಪ ಹಾಕಿದ್ದೀನಿ, ನಿಮಗೆ ವಿವರಣೆ ಕೊಡಬೇಕಲ್ವ. ಬನ್ನಿ ಏನಕ್ಕೆ ಸ್ಟಾಪ್ ಮಾಡ್ತಿದ್ದೀನಿ ನನ್ನ ಡಯಟ್ನ ಅಂತ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ನಾನು ಡಯಟ್ ಶುರು ಮಾಡಿ ಆಲ್ಮೋಸ್ಟು ನಿಮಗೆ ವಿವರಣೆ ಕೊಡ್ತಾ ಇರೋದು 21 ದಿನ ಆಗಿದೆ. ಈ 21 ದಿನದಲ್ಲಿ ನಾನು 4 kgಯನ್ನು ಸಣ್ಣ ಆಗಿದ್ದೀನಿ. ನನ್ನ ಪ್ರಕಾರ ಟಾರ್ಗೆಟ್ ಇದ್ದಿದ್ದು 6 kgಯನ್ನು ನಾನು ಇಳಿಸಬೇಕು ಅಂತ. ಆದರೆ 4 kg ಯಾಕೆ ಇಳಿದಿದೆ ಅಂದರೆ ನನ್ನ ವೆಯ್ಟು ಸ್ಟಕ್ ಆಗಿದೆ. ಆಲ್ರೆಡಿ ನಿಮ್ಗೆ ವಿಡಿಯೋ ಹಾಕಿದೆ. ಅದರಲ್ಲೂ 2-3 ದಿನ ಚೇಂಜಸ್ ಮಾಡಿಕೊಂಡೆ. ಬರೀ 350 200 ಗ್ರಾಮು ಈ ಥರ ಸಣ್ಣ ಆಗ್ತಾ ಬಂತು. ಆದರೆ ಅಷ್ಟರ ಮಧ್ಯದಲ್ಲಿ ನಾನು ಹುಷಾರು ತಪ್ಪಿಟ್ಟೆ. ಇವಾಗ ಮೇನ್ ಕಾರಣ ಏನು ಅಂತ ಅಂದರೆ, ಇವಾಗ ನಾನು ಇದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಇವಾಗ ಹುಷಾರು ತಪ್ಪಿದ್ದೀನಿ. ಹುಷಾರು ತಪ್ಪಿರೋದ್ರಿಂದ ಆಲ್ಮೋಸ್ಟು 2 ಟೈಮು ರೈಸೇ ತಿಂದಿದ್ದೀನಿ ಅಂತ ಅಂದ್ಕೊಳ್ಳಿ. ಎಕ್ಸಸೈಸ್ ಇಲ್ಲ, ವಾಕ್ ಇಲ್ಲ, ಮೇಯ್ನು ಇದು ರೀಸನ್ ಇವಾಗ. ಬಟ್ ಇದನ್ನೇ ನನಗೆ ಇನ್ನೂ ಒಂದು ಸ್ವಲ್ಪ 2 ದಿನ ಬೇಕು ರೆಸ್ಟ್ ಮಾಡೋಷ್ಟರಲ್ಲಿ. ಅಷ್ಟು ದಿನ 30 ದಿನ ಆಗಿಬಿಡತ್ತೆ. ಆವಾಗ ನನಗೆ ಇಷ್ಟು kg ಸಣ್ಣ ಆಗಿದ್ದೀನಿ ಅಂತ ಪರ್ಫೆಕ್ಟಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ 4-5 ದಿನದಿಂದ ಒಂದೇ ವೆಯ್ಟ್ ತೋರಿಸ್ತಾ ಇದೆ. ಆದ್ದರಿಂದ ನಾನು ಒಂದು ಕಾರಣ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. 21 ದಿನನೇ ಸಾಕು ಅಂತ. ಬಟ್ ಖಂಡಿತವಾಗ್ಲೂ ನೀವು ಬಿಡ್ದಂಗೆ ಮಾಡಿದ್ದೆ ಆದರೆ 1 ತಿಂಗಳಲ್ಲಿ 5-6 kgನ ನೀವು ಸಣ್ಣ ಆಗ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ಇದು ಆಲ್ಮೋಸ್ಟು ನನಗೆ 3 ತಿಂಗಳ ವೆಯ್ಟ್ ಲಾಸ್ ಜರ್ನಿ. 1 ತಿಂಗಳು ಮಾಡಿದ್ದೆ, ಇನ್ನೊಂದು ತಿಂಗಳು ನಿಮ್ಗೆ ಇನ್ಸ್ಟಾಗ್ರಾಮ್ ಶಾರ್ಟ್ ವೀಡಿಯೋಸಲ್ಲಿ ತೋರಿಸಿದ್ದೆ, ಯೂಟ್ಯೂಬಲ್ಲೂ ಶಾರ್ಟ್ ವೀಡಿಯೋಸ್ ಹಾಕಿದ್ದೀನಿ. ಈ 1 ತಿಂಗಳು 3ನೇ ತಿಂಗಳಲ್ಲಿ ನಿಮ್ಗೆ ಲಾಂಗ್ ವೀಡಿಯೋಸ್ ಆಗಿ ತೋರಿಸ್ತಾ ಇದ್ದೀನಿ. ಆದ್ದರಿಂದ ಸೊ ಆರೋಗ್ಯ ತುಂಬಾ ಸುಧಾರಿಸಿದೆ. ಬಟ್ ಹೀಟ್ ಪ್ರೊಡ್ಯೂಸ್ ಆದಾಗ ಅದು ಜ್ವರದ ಮೂಲಕ ಬಂದುಬಿಡತ್ತೆ. ಒಂದು ಕಾರಣ ನಾವು ಎಲ್ಲ ಆರೋಗ್ಯವಾಗಿ ತಿನ್ಕೊಂಡು ಎಲ್ಲ ಇದ್ದೀವಿ, ಯಾಕಪ್ಪ ಜ್ವರ ಬಂತು ಅಂತ ಅಲ್ಲ. ಒಂದು ಆರೋಗ್ಯವಾಗಿದ್ದೀವಿ ಅಂತ ಅಂದರೆ ಎಲ್ಲ ಥರನೂ ನಮಗೆ ಬಂದೇ ಬರುತ್ತೆ. ಸೊ ಆದ್ದರಿಂದ ಕೊನೆಯಲ್ಲಿ ನನಗೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹಾಕಿದ್ದೀನಿ. ಕರೆಕ್ಟಾಗಿ 80 ಇದ್ದೆ, ಇವಾಗ ಕರೆಕ್ಟಾಗಿ 77 ಆಗಿದ್ದೀನಿ. ಇವಾಗ ಏನು ಅಂತ ಅಂದರೆ, ನನ್ನ ದೇಹಕ್ಕೆ ಏನು ಬೇಕು, ಏನು ಬೇಡ, ಏನಕ್ಕೆ ಹಿಂಗಾಗಿದೆ ಅಂತ ನನಗೆ ನಾನು ತಿಳ್ಕೊಬೇಕು ಮೊದಲಾಗಿ. ಅದನ್ನು ತಿಳ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಒಂದು 3 ದಿನ ಟ್ರೈ ಮಾಡಿ ಅಲ್ಲಿ ನಮಗೆ ವೆಯ್ಟ್ ಲಾಸ್ ಕಂಡಾಗ ನನಗೆ ಗೊತ್ತಾಗತ್ತೆ. ಆವಾಗ ನಿಮ್ಮ ವೀಡಿಯೋ ಹಾಕೋದಕ್ಕೆ ಗೊತ್ತಾಗತ್ತೆ. ಸೊ ಏನೂ ಗೊತ್ತಿಲ್ಲ, ಡೈರೆಕ್ಟಾಗಿ ಏನು ತಿಂತೀನಿ ಏನು ಮಾಡ್ತೀನಿ ಅದನ್ನು ಹಾಕಿದಾಗ ಅಲ್ಲಿ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಒಂದು ವೀಡಿಯೋ ಬರೋದಿಲ್ಲ. ಅದು ಬರೀ ಡೈಲಿ ವ್ಲಾಗಾಗಿ ಮಾತ್ರ ಬರುತ್ತೆ. ಆದ್ದರಿಂದ ನಾನು ವೀಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಕಾರಣಗಳಿಂದ ಅಲ್ಲ. ಹಾಗೆ ಇವಾಗ ಹುಷಾರು ತಪ್ಪಿರೋದ್ರಿಂದ ಇನ್ನೂ 1-2 ದಿನ ನಾನು ರೆಸ್ಟ್ ಮಾಡಿಬಿಡ್ತೀನಿ. ನೀವು ಅನ್ಕೋತೀರಾ ಇದು ತಿಂದಿರೋದ್ರಿಂದ ಒಂದು ಸ್ವಲ್ಪ ದಪ್ಪ ಆಗಿರಬಹುದು ಅಂತ. ನೀವು ಏನೇ ತಿನ್ನಿ ಬಿಡಿ, ಬಟ್ ಬೇಗ ದಪ್ಪ ಆಗೋದಿಲ್ಲ.
ಅಂದರೆ ಒಂದು 2-3 ದಿನದಲ್ಲಿ ದಪ್ಪ ಆಗೋದಿಲ್ಲ. ಬಟ್ ಒಂದು ವಾರ ಫುಲ್ ಕೂತು ತಿಂದರೆ ದಪ್ಪ ಆಗೇ ಆಗ್ತೀವಿ, ಆ್ಯಕ್ಟಿವಿಟೀಸ್ ಇಲ್ಲ ಅಂತ ಅಂದರೆ. ಸೊ ಬೇರೆ ಟೈಮಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ, ಅಂದರೆ ಫಂಕ್ಷನ್ಸ್ ಊಟ ಆ ಊಟ ಈ ಊಟ ಅಂತ 2-3 ದಿನ ತಿಂದಾಗ ದಪ್ಪ ಆಗಿಬಿಡ್ತೀವಿ. ಬಟ್ ಹುಷಾರು ತಪ್ಪಿದಾಗ ನಮಗೆ ಆರೋಗ್ಯ ಸುಧಾರಣೆ ಆಗೋದಕ್ಕೆ ತುಂಬ ಟೈಮ್ ತಗೊಳತ್ತಲ್ವ, ಆವಾಗ ತಿನ್ನೋಕ್ಕಾಗಲ್ಲ, ಆವಾಗ ದಪ್ಪ ಆಗಲ್ಲ, ಬೇಗ ವೀಕ್ನೆಸ್ ಆಗಿಬಿಡ್ತೀವಿ. ಇದೇ ಕಾರಣಕ್ಕೆ. ಸೊ ಇಷ್ಟಕ್ಕೆ ಈ ವಿಡಿಯೋ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಕ್ಸಾಕ್ಟ್ ನನ್ನ ವೆಯ್ಟ್ 2 ಸಾರಿ 10 ಇಳಿದಿದ್ದೀನಿ, ನೋಡಬಹುದು ಕರೆಕ್ಟಾಗಿ 77 ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.